ನಿನ್ನೆ ಲೋಕಸಭೆಯಲ್ಲಿ ರಾಹುಲ್ ಗಾಂಧಿ ನರೇಂದ್ರ ಮೋದಿ ಅವರನ್ನ ಕುರಿತು ಬಹಳಷ್ಟು ಫೈರ್ ಮಾಡಿದ್ರು, ಗುಂಡೊಡೆದಂಗೆ ಮಾತಾಡಿದ್ರು. ಇವತ್ತು ನರೇಂದ್ರ ಮೋದಿ ಅವರು 134 ನಿಮಿಷಗಳ ಕಾಲ ಸುದೀರ್ಘ ಭಾಷಣ ಮಾಡಿದ್ದಾರೆ ರಾಹುಲ್ ಗಾಂಧಿ ಕುರಿತು, ಇಂಡಿಯಾ ಮೈತ್ರಿಕೂಟ ಕುರಿತು. 99 ಅಂಕಗಳನ್ನ ಪಡೆದು ಒಬ್ಬ ಬಾಲಕ ಅಹಂಕಾರದಿಂದ ಮಾತನಾಡ್ತಿದ್ದಾನೆ ಅಂತ. ಅಂದರೆ 100ಕ್ಕೆ 99 ಬಂದರೆ ಗ್ರೇಟ್, ಆದರೆ 543ಕ್ಕೆ 99 ಬಂದಿದೆ. ಮೂರನೇ ಬಾರಿ ಕಾಂಗ್ರೆಸ್ನ ಸೋಲ್ಸಿದ್ದೀವಿ, ಜನ ಸೋಲ್ಸಿದ್ದಾರೆ, ಇದನ್ನು ಅರ್ಥ ಮಾಡ್ಕೋಬೇಕು ಅನ್ನೋ ದಾಟಿಯಲ್ಲಿ ನರೇಂದ್ರ ಮೋದಿ ಮಾತಾಡಿದ್ರು. 134 ನಿಮಿಷಗಳ ಕಾಲ ಯಾರೆಷ್ಟೇ ಅರ್ಚಿದ್ರು, ಯಾರೆಷ್ಟೇ ಕಿರ್ಚಿದ್ರು ತಲೆ ಕೆಡಿಸಿಕೊಳ್ಳದೆ ನರೇಂದ್ರ ಮೋದಿ ಮಾತನಾಡಿದ್ರು. ಏನೇನು ಮಾತನಾಡಿದ್ರು? ಕಾಂಗ್ರೆಸ್ ನಾಯಕರು ಸದನದಲ್ಲಿ ಸುಳ್ಳು ಹೇಳ್ತಿದ್ದಾರೆ. ಯಾವ ಚುನಾವಣೆಯಲ್ಲಿ ಕಾಂಗ್ರೆಸ್ 250 ಸ್ಥಾನ ದಾಟಿಲ್ಲ ಕಳೆದ 3 ಚುನಾವಣೆಯಲ್ಲಿ. ಇದೇ ಕಾಂಗ್ರೆಸ್ ಅಂಬೇಡ್ಕರ್ ಅವರನ್ನ ಸೋಲಿಸಿತ್ತು. ಕಾಂಗ್ರೆಸ್ ಈ ಬಾರಿ 100 ಕ್ಷೇತ್ರಗಳನ್ನು ಗೆದ್ದಿಲ್ಲ. ಇವರು ಸಂವಿಧಾನದ ಬಗ್ಗೆ ಮಾತಾಡ್ತಾರೆ. ಅಂಬೇಡ್ಕರ್ನ ಸೋಲಿಸಿದೆ ಕಾಂಗ್ರೆಸ್ನವರು ಸಂವಿಧಾನದ ಬಗ್ಗೆ ಮಾತಾಡ್ತಾರೆ ಅಂತ ಮೋದಿ ಮಾತಾಡಿದ್ರು. ನಾವು 3ನೇ ಬಾರಿಗೆ ಸರ್ಕಾರ ರಚಿಸಿದ್ದೇವೆ, ಇದು ನಮ್ಮ ಸಾಧನೆ. ಜನ 3 ಬಾರಿ ಕಾಂಗ್ರೆಸ್ನ ಸೋಲಿಸಿದ್ದಾರೆ, ಇದು ಕಾಂಗ್ರೆಸ್ನ ಸಾಧನೆ. ಕಾಂಗ್ರೆಸ್ ಸುಳ್ಳಿನ ದಾರಿಯಲ್ಲಿ ನಡೀತಾ ಇದೆ. ಅಗ್ನಿವೀರ್ ಬಗ್ಗೆಯೂ ಸದನದಲ್ಲಿ ಸುಳ್ಳನ್ನ ಹೇಳಿದ್ದೀರಿ ನೀವು. HAL LIC ಬಗ್ಗೆಯೂ ಸುಳ್ಳು ಹೇಳಿದ್ರಿ. ವಿಪಕ್ಷದಲ್ಲೇ ಕುಳಿತುಕೊಳ್ಳಿ, ಕಿರುಚುತ್ತಲೇ ಇರಿ ಅಂತ ಕಾಂಗ್ರೆಸ್ನ ಟೀಕಿಸಿದ್ದಾರೆ. ನೀವು ಪ್ರತಿಪಕ್ಷದಲ್ಲಿಯೇ ಕುಳಿತುಕೊಳ್ಳಿ, ಹೀಗೆಯೇ ಗಲಾಟೆ ಮಾಡಿ. ಕಾಂಗ್ರೆಸ್ 3ನೇ ಸೋಲಾಗಿದೆ ಕಾಂಗ್ರೆಸ್ಗೆ. ಸದನದಲ್ಲಿ ರಾಹುಲ್ ಮಗುವಿನಂತೆ ಹತ್ತಿದ್ದಾರೆ. ಕಾಂಗ್ರೆಸ್ಸಿಗರ ರಕ್ತದಲ್ಲೇ ಸುಳ್ಳು ಇದೆ. ಮುಂದಿನ 5 ವರ್ಷಗಳಲ್ಲಿ ನಮ್ಮ ಹಿಂದಿನ ಎಲ್ಲ ರೆಕಾರ್ಡ್ಗಳನ್ನು ಮುರಿಯುತ್ತೇವೆ. 3 ಕೋಟಿ ಬಡವರಿಗೆ ಮನೆಗಳನ್ನು ನಿರ್ಮಿಸಿಕೊಡ್ತೇವೆ. ದೇಶದ ಬಡವರು, ರೈತರು, ಹೆಣ್ಣು ಮಕ್ಕಳ ಸಬಲೀಕರಣಕ್ಕಾಗಿ ದುಡಿಯುತ್ತೇವೆ. ವಿಕಸಿತ ಭಾರತಕ್ಕೆ ಭದ್ರ ಬುನಾದಿಯನ್ನು ಹಾಕ್ಕೊಡ್ತೇವೆ. ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ತತ್ವದಲ್ಲಿ ಆಡಳಿತ ನಡೆಸ್ತೇವೆ. ಜಗಜೀವನ್ ರಾಮ್ಗೂ ಅವರಿಗೂ ಅವರ ಹಕ್ಕನ್ನು ನೀವು ಕೊಡಲಿಲ್ಲ. ಇದೇನಾ ಕಾಂಗ್ರೆಸ್ ಸಂವಿಧಾನದ ಪಾಠ ಮಾಡ್ತಾ ಇದೆ ಈಗ ಅಂತ ಎಳೆಯಾಗಿ ಇಂಡಿಯಾ ಮೈತ್ರಿಕೂಟದ ಸದಸ್ಯರು ಎಷ್ಟೇ ಪ್ರತಿಭಟಿಸಿದ್ರು, ಹರ್ಷಿದ್ರು, ಕಿರ್ಚಿದ್ರು, ಮೋದಿ 134 ನಿಮಿಷಗಳ ಕಾಲ, ಹತ್ತತ್ರ 2.25 ಗಂಟೆ, 1 ನಿಮಿಷ ಕಡಿಮೆ, ಸುದೀರ್ಘವಾಗಿ ಮಾತನಾಡಿದ್ರು. ನಿನ್ನೆ ರಾಹುಲ್ ಗಾಂಧಿ ಹೇಳಿದರು, ದೇವರ ಸಂದೇಶ, ದೇವರು ಕಳಿಸಿದಾನೆ ಕೆಲಸ ಮಾಡೋಕ್ಕೆ ಅಂತೆಲ್ಲ ಹೇಳ್ತೀರಿ, ನೀವು ಅಂಬಾನಿ ಅದಾನಿಗಾಗಿ ಕೆಲಸ ಮಾಡ್ತಾ ಇದ್ದೀರಿ ಅಂತ ಅವರು ಒಳ್ಳೆ ಭಾಷಣ ಮಾಡಿದ್ರು. ರಾಹುಲ್ ಗಾಂಧಿ ಒಳ್ಳೆ ಭಾಷಣವನ್ನು ನನ್ನ ಲೋಕಸಭೆಯಲ್ಲಿ ಮಾಡಿದರು. ಬಟ್ ಇವತ್ತು ನರೇಂದ್ರ ಮೋದಿಯವರು ಸಹ ತುಂಬ ನಯವಾಗಿ, ನಾಜೂಕಿನಿಂದ, ಪ್ರಬಲವಾಗಿ, ಜೋರಾಗಿ ಮತ್ತೆ ಕಾಂಗ್ರೆಸ್ಸನ್ನು ತಿವಿದಿದ್ದಾರೆ. ಪ್ರತಿಪಕ್ಷ ನಾಯಕನಾಗಿ ರಾಹುಲ್ ಗಾಂಧಿ ಭಾಷಣ ಕೂಡ ಚೆನ್ನಾಗಿತ್ತು, ಪ್ರಧಾನಿಯಾಗಿ ನರೇಂದ್ರ ಮೋದಿಯವರ ಭಾಷಣ ಕೂಡ ಚೆನ್ನಾಗಿತ್ತು. ಅಂಬೇಡ್ಕರ್ ಅವರನ್ನು ಸೋಲಿಸಿದ್ದು ಕಾಂಗ್ರೆಸ್, ಹೌದು. ಜಗಜೀವನ್ ರಾಮ್ ಅವ್ರಿಗೆ ನ್ಯಾಯ ಮಾಡಿದ್ದು ಕಾಂಗ್ರೆಸ್, ಹೌದು. ಜನ 3 ಬಾರಿ ಕಾಂಗ್ರೆಸ್ನ ಸೋಲಿಸಿದ್ದಾರೆ, ಹೌದು. 100ಕ್ಕೆ 99 ಅಲ್ಲ, 543ಕ್ಕೆ 99, ಹೌದು. ಇನ್ನು ಉಳಿದದೆಲ್ಲ ರಾಜಕಾರಣದ ಮಾತು. ಎಸ್ ಸರ್ ಕರೆಕ್ಟ್. ಅಂದರೆ ಮೋದಿ ಭಾಷಣ ಇವತ್ತು ಭಾಳ ಸೊಗಸಾಗಿತ್ತು. ನಿನ್ನೆ ಏನು ನೀವು ಹೇಳ್ದಂಗೆ ಅವರು ಅಪ್ರಿಷಿಯೇಟ್ ಮಾಡ್ಬೇಕು. ನಿನ್ನೆ ಭಾಷಣದಲ್ಲಿ ರಾಹುಲ್ ಗಾಂಧಿ ಅವರು ಅಪ್ರಿಷಿಯೇಟ್ ಮಾಡ್ಬೇಕು. ಯಾರು ಏನೇ 1000 ಟೀಕೆ ಮಾಡಲಿಲ್ಲ. ಹೌದು. ಒಬ್ಬ ಪ್ರತಿಪಕ್ಷ ನಾಯಕನಾಗಿ ಮಾತನಾಡಿದ್ದಾರೆ, ಪ್ರಬುದ್ಧವಾಗಿ ಮಾತಾಡಿದ್ರು ನಿನ್ನೆ. ಅದು ನರೇಂದ್ರ ಮೋದಿಯ ಮಾತುಗಳನ್ನೇ ಹಿಡ್ಕೊಂಡು ಮಾತಾಡಿದ್ರು. ಹೌದು. ಅವ್ರ ಮಾತುಗಳನ್ನೇ ಅವರಿಗೆ ವಾಪಸ್ ಬಾಣ ಬಿಟ್ಟು, ಅದರಲ್ಲಿ ವ್ಯಂಗ್ಯ ಕೂಡ ಇತ್ತು. ವ್ಯಂಗ್ಯವಾಗಿ ಅದಕ್ಕೆ ಪ್ರತಿಯಾಗಿ ಇವತ್ತು ಪ್ರಧಾನಿ ಏನು ಮಾತಾಡಿದ್ರು, ಬಹಳ ಸೂಕ್ಷ್ಮವಾಗಿ ಅವರಿಗೆ ತಿಳಿತಾ ಹೋದ್ರು ಕಾಂಗ್ರೆಸ್ನವ್ರಿಗೆ, ಎಳೆಯಾಗಿ. ಅಲ್ಲಿ ಹೇಳ್ತಾರೆ, ನೀವು ಹೇಳಿದ್ರೆ ಆಗಲೇ 100 ಮಾರ್ಕ್ಸ್ಗೆ 95 ತೊಗೊಂಡಂತ ಬಾಲಕ ಅಂತ ಹೇಳ್ತಾರೆ. 99 ಮಾರ್ಕ್ಸು, 99, 543ಕ್ಕೆ 100 ಕೇಳ್ತಾರೆ. ಅಂದರೆ ಒಬ್ಬ ಟೀಚರ್ ಹತ್ರ ಹೇಳ್ತಾರೆ, ಟೀಚರ್ ನಾನು 99 ತೊಗೊಂಡೆ, ನೀನು 100ಕ್ಕೆ 99 ತೊಗೊಂಡಿಲ್ಲ, 543ಕ್ಕೆ ನೀನು 99 ತೊಗೊಂಡಿರೋದು ಅಂತೇಳಿ ಹೇಳ್ತಾರೆ. ಅಲ್ಲಿ ಸದನದಲ್ಲೆಲ್ಲ
ಆಮೇಲೆ ಇನ್ನೊಂದು ವಿಚಾರ, ಇಲ್ಲ ಹೌದು, ಈ ಫಲಿತಾಂಶ ಯಾಕೆಂದ್ರೆ ಅವ್ರು 44-52 ಗೆದ್ದವ್ರಿಗೆ 99 ಬಂದ್ರೆ ಖುಷಿ ಆಗಲ್ವೇ? 100% ಸರ್, ಅದು ರಾಹುಲ್ ಗಾಂಧಿ ಖುಷಿ ಆಗಿದೆ, ಅದು ಸಾಧನೆ. ಅದು ಸಾಧನೆ. ಕಾಂಗ್ರೆಸ್ ರಾಹುಲ್ ಗಾಂಧಿ ವಿಚಾರಕ್ಕೆ ಸಾಧನೆ. ಹೌದು, ಆದ್ರೆ 543ಕ್ಕೆ ಅಂದಾಗ 272 ಗೆಲ್ಲಬೇಕು. ಹೌದು. ಹಾಗೆ ನೋಡಿದ್ರೆ ಪ್ರತಿ ಬಾರಿ ವಿರೋಧ ಪಕ್ಷದ ಧ್ವನಿ ಬಾಲಕ ಅಂತ ಕರೆದಿದ್ದಾರೆ. ಹೌದು, ವಯಸ್ಸಾಯ್ತು ರಾಹುಲ್ ಗಾಂಧಿಗೆ, ವಯಸ್ಸು ಮದುವೆ ಆಗಿದ್ರೆ ಮದುವೆಗೆ ಬಂದಿರೋ ಮಕ್ಕಳು ರಾಹುಲ್ ಗಾಂಧಿಗೆ. ನಿಜ. ಆದ್ರೆ ರಾಹುಲ್ ಗಾಂಧಿ ಅವ್ರನ್ನ ಬಾಲಕ ಅಂತ ಹೆಂಗ್ ಕರೆದ್ರಿ ಇವರು ನರೇಂದ್ರ ಮೋದಿ ಅವರು ಅನ್ನೋದು ನನ್ನ ಪ್ರಶ್ನೆ. ರಾಹುಲ್ ಗಾಂಧಿಗೆ ಮದುವೆ ಆಗಿ ಮಕ್ಕಳಾಗಿದ್ರೆ ಮಕ್ಕಳು ಮದುವೆಗೆ ಬಂದಿರೋರು. ಹೌದು, ಅಲ್ಲ ಅವ್ರ ರಾಹುಲ್ ಗಾಂಧಿನ ಬಾಲಕ ಅಂತ ಕರೀತಾವ್ರಿ ಇವರು. ಅವ್ರ ದೃಷ್ಟಿಯಲ್ಲಿ ಏನು ಅಪ್ಪು ಪಪ್ಪು ಬಾಲಕ ಅನ್ನೋ ರೀತಿಯಲ್ಲೇ ಇದಾರೆ. ನಾನು ಅದನ್ನ ಹೇಳ್ತಾ ಇರೋದು. ಈಗಲೂ ರಾಹುಲ್ ಗಾಂಧಿ ಅವ್ರನ್ನ ಅಷ್ಟು ನೆಗ್ಲೆಕ್ಟ್ ಮಾಡೋ ಅವಶ್ಯಕತೆ ಇದೆಯಾ ಅಂತ. 54 ವರ್ಷ ಸರ್, 1970 ಬಾರ್ನು ರಾಹುಲ್ ಗಾಂಧಿ. 54 ವರ್ಷ ಅಂತಂದ್ರೆ 25 ವರ್ಷಕ್ಕೆ ಮದುವೆ ಆಗಿದ್ರೆ, ಹೌದು, 30 ವರ್ಷಕ್ಕೆ ಮದುವೆ ಆಗಿದ್ರೆ 24 ವರ್ಷದ ಮಕ್ಕಳಿರೋರು ಅವ್ರಿಗೆ. ಹೌದು, 25 ವರ್ಷಕ್ಕೆ ಮದುವೆ ಆಗಿದ್ರೆ ಮಕ್ಕಳು ಮದುವೆ ಮಾಡಿರೋರು ಅವರು. ಅಂದ್ರೆ ಹಾಗಾಗಿ ಅವ್ರನ್ನ ಬಾಲಕ ಅಂತ ಉಲ್ಲೇಖ ಮಾಡಿದ್ ಯಾಕೆ ಅಂದ್ರೆ ಈ ಕಂಪಾರಿಸನ್ 199 ಬಂದ್ರೆ ಗ್ರೇಟ್, ಬಟ್ 99 ಬಂದಿರೋದು 543ಕ್ಕೆ ಸೆಲೆಬ್ರೇಟ್ ಮಾಡೋದು ಬೇಡ ಅನ್ನೋ ಕಾರಣಕ್ಕೆ ಬಾಲಕ ಅಂದ್ರ ಅಂತ ಇರಬಹುದು. ಇದರ ಅರ್ಥ ಇನ್ನೊಂದು, ರಾಜಕೀಯದಲ್ಲಿ ನೀನು ಪ್ರಬುದ್ಧ ಅಲ್ಲ ಬಾಲಕ, ಆ ಅರ್ಥದಲ್ಲಿ ಹೇಳಿದ್ದಾರೆ ಸರ್ ಅದನ್ನ ಅಷ್ಟೇ. ಬಟ್ ನೀವು ಅಂತಲ್ಲ, ಬಟ್ ರಾಹುಲ್ ಗಾಂಧಿ ಮೆಚುರಿಟಿ ಬಂದಿದೆ ಕಂಪೇರ್ ಟು ಪ್ರೀವಿಯಸ್. ಹೌದು, 2014 ರಾಹುಲ್ ಗಾಂಧಿಗೂ 2019 ರಾಹುಲ್ ಗಾಂಧಿಗೂ 2024 ರಾಹುಲ್ ಗಾಂಧಿಗೂ ಅಜಗಜಾಂತರ ವ್ಯತ್ಯಾಸ ಇದೆ. ಅದು ನೆನೆ ನಡೆದ ಭಾಷಣದಲ್ಲೇ ಗೊತ್ತಾಗಿದೆ. ಮುಂದೆ 2029ಕ್ಕೆ 59 ವರ್ಷದ ರಾಹುಲ್ ಗಾಂಧಿ ಅರಳು ಮರಳು ಆಗ್ಬೋದಾ ಅಂತ. ಹೆಂಗೆ 59 ವರ್ಷಕ್ಕೆ ರಿಟೈರ್ಡ್ ಅಂಚಕ್ಕೆ ಬಂದಿರ್ತಾರೆ. ಹೌದು, 60 ವರ್ಷಕ್ಕೆ. ಆದ್ರೆ ರಾಜಕಾರಣ ಶುರುವಾಗದೆ ಆಗ ಅವ್ರಿಗೆ. ಓಕೆ, ಆಗ ಯಾಕೆಂದ್ರೆ 59 ವರ್ಷದ ರಾಹುಲ್ ಗಾಂಧಿ ಪ್ರಧಾನಿ ಆಗ್ಬಹುದೇನೋ ಅಂತ ಚಾನ್ಸಸ್ ನೋಡಬಹುದು ಅವಾಗ ಅಷ್ಟೇ. ಬಟ್ ನರೇಂದ್ರ ಮೋದಿ ಅವ್ರು ಹೇಳ್ತಾರೆ ಇಂದಿನ ಟರ್ಮ್ ಎಲ್ಲವನ್ನು ಕೂಡ ಬ್ರೇಕ್ ಮಾಡ್ತೀವಿ, ನಾವು ಸಾಧನೆ ಮಾಡ್ತೀವಿ ಅಂತ ಆಲ್ರೆಡಿ ಬ್ರೇಕ್ ಮಾಡಿದ್ದಾರೆ ಸರ್. 60 ವರ್ಷದಲ್ಲಿ 3 ಬಾರಿ ಬಿಜೆಪಿ ಗೆದ್ದಿದೆ, 3 ಬಾರಿ 60 ವರ್ಷದ ಇತಿಹಾಸದಲ್ಲಿ ನೋಡಿದ್ರೆ. So, ಅದನ್ನೆಲ್ಲ ನಾವು ಲೆಕ್ಕಾಚಾರಗಳನ್ನು ಆ ಸಾಧನೆಗಳನ್ನ ನೋಡಿದ್ರೆ. ಬಟ್ ನೀವು ನಿಮ್ ಫೈನಲ್ ವರ್ಡ್ ಏನಿದ್ರ ಬಗ್ಗೆ, ಇವತ್ತಿನ ಬಗ್ಗೆ? ಮೋದಿಯವರು ಅದೇ ಅವ್ರೇನು ನಿನ್ನೆ ಹೇಳಿದ್ರು ಅದಕ್ಕೆ ಜಾಸ್ತಿ ಏನು ಅವರು ರಿಯಾಕ್ಟ್ ಮಾಡೋಕ್ಕೆ ಹೋಗಲಿಲ್ಲ. ಅಂದರೆ ಅವರು ಅಭಿವೃದ್ಧಿ ಕುರಿತಾಗದಂತ ಮಾಡಿದ್ರು. ಅಂದರೆ ನಮ್ಮ ಮುಂದೆ ಇದೆಲ್ಲ ಇದೆ, ಹಿಂದೆ ನಾವು ಏನೇನು ಮಾಡಿದ್ವಿ ಅದನ್ನು ಪ್ರಸ್ತಾಪ ಮಾಡಿದ್ರು ಅಭಿವೃದ್ಧಿ ಕಾರ್ಯಗಳನ್ನ. ನಮ್ಮ ಮುಂದೆ ಏನಿದೆ ಅದನ್ನು ಪ್ರಸ್ತಾಪ ಮಾಡಿದರೆ, ಚುನಾವಣೆ ಮುಂದೆ 100 ಡೇಸ್ ಬಗ್ಗೆ ಒಂದು ಸೀಕ್ರೆಟ್ ಮಾತಾಡಿದರು. 100 ಡೇಸ್ ಆಗಲಿ ನಾನು ಹೇಳ್ತೀನಿ ಅಂತ. ಇವತ್ತು ಎಸ್, ಅದೇನಂತ ಇವತ್ತಿಗೂ ಸೀಕ್ರೆಟ್ ಆಗೇ ಇದೆ, ಏನಂತ ಗೊತ್ತಾಗ್ತಾ ಇಲ್ಲ. ಏನೇನು ಮಾಡ್ತಾರೋ ಗೊತ್ತಿಲ್ಲ. ಹೌದು, ಅವರು ಯಾವಾಗ ಬೇಕಾದರೂ ಏನು ಬೇಕಾದರೂ ಮಿಷನ್ ಇಟ್ಕೊಂಡು ಶುರು ಮಾಡ್ತಾರೆ. ಅದರಲ್ಲಿ ಚಾಣಕ್ಯ ಬೇರೆ ಜೊತೆಗಿದ್ದಾರೆ. ಇನ್ನು ಏನೇನೆಲ್ಲ ಆಗ್ಬೋದು, ಯಾಕಂದರೆ ನೆಕ್ಸ್ಟ್ ಟರ್ಮಲ್ಲಿ ಪ್ರಧಾನಿ ಇರ್ತಾರೋ ಇಲ್ಲ. ಚಾಣಕ್ಯ ಅಂತ ಕರಿತಾ ಇದ್ದೀರಿ? ಇರ್ಬೋದು, ಕರಿಬೋದು. ಅಮಿತ್ ಶಾ ಗೊತ್ತಿಲ್ಲ, ಮುಂದೆ ಯಾರು ಪ್ರಧಾನಿ ಆಗ್ತಾರೆ? ಅದೇ ಸರ್, ನೀವು ಹೇಳ್ದಂಗೆ ಈಗ RSS ಅನ್ನು ಯಾರು ಚೆನ್ನಾಗಿ ಇಟ್ಕೋತಾರೆ ಅವರು ಪ್ರಧಾನಿ ಆಗಬಹುದು. ಯಾಕಂದ್ರೆ ಇವರಿಬ್ಬರು ಆಲ್ರೆಡಿ ಅಮಿತ್ ಶಾ ಹೇಳಂಗಾಗಲ್ಲ. ಹೌದು, 100% ಅವ್ರು ಹೇಳಿದಂಗೆ. ಇವತ್ತು ಒಟ್ಟಾರೆ ನಿನ್ನೆ ರಾಹುಲ್ ಗಾಂಧಿಯ ಭಾಷಣ ಚೆನ್ನಾಗಿತ್ತು, ಇವತ್ತು ನರೇಂದ್ರ ಮೋದಿ ಅವರ ಪ್ರತ್ಯುತ್ತರ ಚೆನ್ನಾಗಿತ್ತು. ಯಾಕಂದ್ರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಆಡಳಿತ ಪಕ್ಷಕ್ಕೆ ತೀವ್ರ ವಿಪಕ್ಷ ಬೇಕು. ಬಟ್ ಗೊತ್ತಿಲ್ಲ ಒಳ್ಳೇದೋ ಕೆಟ್ಟದೋ. ಬಟ್ ಕಂಪೇರ್ ಟು 10 ವರ್ಷದ ಹಿಂದಿನ ರಾಹುಲ್ ಗಾಂಧಿಗೂ ಇವತ್ತು ಬಹಳ ವ್ಯತ್ಯಾಸಗಳಿದೆ. ರಾಹುಲ್ ಗಾಂಧಿ ಪ್ರತಿಪಕ್ಷ ನಾಯಕನಾಗಿ ಮಾತಾಡಿದ್ರು. ಬಟ್ ನರೇಂದ್ರ ಮೋದಿ ಇವತ್ತಿನ ಭಾಷಣ ರಾಹುಲ್ ಗಾಂಧಿ ಸಂಭ್ರಮಾಚರಣೆಗೆ ಮಂಕು ಕವಿದಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಆ ಒಂದು ಪದ ಚೆನ್ನಾಗಿತ್ತು. 99 ಬಂದಿದೆ ಅಂತ ಸೆಲೆಬ್ರೇಟ್ ಮಾಡೋದಲ್ಲ, 199 ಬಂದರೆ ಗ್ರೇಟ್, ಬಟ್ ಇದು 543ಕ್ಕೆ 99. 3 ಬಾರಿ BJP ಅಧಿಕಾರಕ್ಕೆ ಕಂಟಿನ್ಯೂಸ್ ಆಗಿ ಬಂದಿದೆ. 60 ವರ್ಷಗಳಲ್ಲಿ ಆಗದಿರೋದು ಈಗ ಆಗಿದೆ. ನಾವು ಆ ಕೆಲಸ ಮಾಡಿದ್ದೀವಿ. ಬಟ್ ನೀವು 3 ಬಾರಿ ಸೋತಿದ್ದೀರಿ, ನೀವು ಪ್ರತಿಪಕ್ಷದಲ್ಲೇ ಕೂರ್ತೀರಿ, ಅಲ್ಲೇ ಅರ್ಚುತ್ತಾ ಇರಿ, ಅಲ್ಲೇ ಕಿರ್ಚುತ್ತಾ ಇರಿ ಅಂತ ಹೇಳಿದ್ದಾರೆ. ಆದ್ರೂ ಈ ಅರ್ಚೋದು ಕಿರ್ಚೋ ವಿಚಾರವಾಗಿ ಒಂದು ಮಾತು ಹೇಳ್ಬಿಡ್ತೀನಿ ಸರ್. ಓಕೆ, ಲಾಸ್ಟ್ ನಡೆದಂಥ ಚುನಾವಣೆಯಲ್ಲಿ ಏನಿದ್ರು ಅವಾಗ ಸಂಖ್ಯೆ ಕಡಿಮೆ ಇತ್ತು, ಧ್ವನಿ ಕೂಡ ಕಮ್ಮಿ ಇತ್ತು. ಇವತ್ತಿನ ಭಾಷಣದಲ್ಲಿ ಏನು ಮೋದಿ ಮಾತಾಡೋಕ್ಕೆ ಬಿಡ್ತಾ ಇಲ್ಲ, ಅಂದರೆ ಸ್ವಲ್ಪ ಕ್ರೌಡ್ ಜಾಸ್ತಿ ಆಯಿತು ಅಂತ. ಏನು ಬೇಕಾದ್ರೆ ಆಗ್ಬೋದು. ತಾವೇನು ಹೇಳ್ತೀರಿ ಇವತ್ತಿನ ಭಾಷಣದ ಬಗ್ಗೆ, ನರೇಂದ್ರ ಮೋದಿ ಅವರ ಭಾಷಣದ ಬಗ್ಗೆ? ಕಾಮೆಂಟ್ ಮಾಡಿ ತಿಳಿಸಿ. ಧನ್ಯವಾದ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಹೆಮ್ಮೆ.